ಒಂದು ತುಂಬಾ ಸೀರಿಯಸ್ ಆದಂತ ಕಾಯಿಲೆ, ಬಹುಶಃ ಇದಕ್ಕೆ ಔಷಧಿನೇ ಇಲ್ಲ, ಗ್ಯಾರಂಟಿಯನ್ನು ಕೂಡ ಕೊಡೋದಿಲ್ಲ. ಅಂತಹ ಒಂದು ಕಾಯಿಲೆ ಪ್ಯಾಂಕ್ರಿಯಾಟಿಸ್. ಇವರಿಗೆ ಪ್ಯಾಂಕ್ರಿಯಾಟಿಸ್ ಇರೋದು ಇನ್ನು ಉಳಿಯಲ್ಲ, ಎಲ್ಲೂ ಇದಕ್ಕೆ ಸೊಲ್ಯೂಷನ್ ಇಲ್ಲ. ನಮ್ಮ ಈ ಪ್ರಾಡಕ್ಟ್ಸ್ನ 3 ಮಿಕ್ಸ್ ಮಾಡಿಬಿಟ್ಟು ನಾನೇ ಕೊಟ್ಟೆ, ಅಬ್ಸಲ್ಯೂಟ್ಲಿ ಡಿಸಪಿಯರ್ ಆಗಿದೆ. ಇಷ್ಟು ಪವರ್ ಇದೆ ನಾನು ಮಾಡಿರೋ ಒಂದು ವಿಜ್ಞಾನ. ಹೊಟ್ಟೆ ನೋವಿಂದ ನರಳ್ತಾ ಇರೋರು 3 ದಿನಕ್ಕೇನೆ ನರಳಿಂದ ಆಚೆ ಬರ್ತಾರೆ ಮತ್ತು ಊಟ ಮಾಡ್ತಾರೆ. ಅಂದರೆ ಸೊ ಇದು ಹೇಗೆ ಬರುತ್ತೆ ಅಂತ ಸರ್? ಒಂದು ಆಲ್ಕೋಹಾಲ್ ಇದ್ದ ಬರುತ್ತೆ, ಇನ್ನೊಂದು ಅನ್ನೋನ್ ರೀಸನ್ಸ್. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗೋದಕ್ಕೆ ಏನು ಸರ್ ಕಾರಣ? ಅಡಲ್ಟ್ರೇಟೆಡ್ ಎಣ್ಣೆಗಳು ಜಾಸ್ತಿ ಬರ್ತಾ ಇದೆ ಸರ್. ಹೋಗಿ ಇದು ನಮಗೆ ಬಂದಿದೆ ಅಂತ ಹೆಂಗೆ ಚೆಕ್ ಮಾಡ್ಕೊಳೋದು ಸರ್ ಇದನ್ನ? ನಮಸ್ಕಾರ, ನ್ಯಾಷನಲ್ ಟಿವಿಯ ಹೆಲ್ತ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಪ್ರತಿ ಎಪಿಸೋಡ್ನಲ್ಲೂ ಕೂಡ ನಾವು ಹೊಸ ಹೊಸ ಕಾಯಿಲೆ ಜೊತೆಗೆ ಇರುವಂತ ಒಂದಷ್ಟು ಮಾರಕ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ, ಕಾಯಿಲೆ ಬರದೇ ಇರೋ ಹಾಗೆ ಹೇಗೆ ನೋಡ್ಕೊಳೋದು, ಬಂದ್ಮೇಲೆ ಏನ್ ಮಾಡಬೇಕು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಯೋ ಆಯುರ್ವೇದದ ಜನಕರಾದಂತ ಡಾಕ್ಟರ್ ರಾಜು ಸರ್ ಕಡೆಯಿಂದ ಮಾಹಿತಿನ ಪಡ್ಕೊಂತಿದ್ದು. ಇವತ್ತು ಕೂಡ ರಾಜು ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಓಕೆ, ಇವತ್ತು ರಾಜು ಸರ್ ಹತ್ರ ಒಂದು ತುಂಬಾ ಸೀರಿಯಸ್ ಆದಂತ ಕಾಯಿಲೆ, ಬಹುಶಃ ಇದಕ್ಕೆ ಔಷಧಿನೇ ಇಲ್ಲ, ಔಷಧಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಫೀಸ್ ಕೂಡ ಲಕ್ಷಾಂತರ ರೂಪಾಯಿ ಇರುತ್ತೆ. ಜೊತೆಗೆ ನಿಮ್ಮ ದುಡ್ಡು ಜೊತೆಗೆ ನೀವು ಹುಷಾರಾಗ್ತೀರ ಅನ್ನೋದಕ್ಕೆ ಗ್ಯಾರಂಟಿಯನ್ನು ಕೂಡ ಕೊಡೋದಿಲ್ಲ. ಅಂತಹ ಒಂದು ಕಾಯಿಲೆ ಪ್ಯಾಂಕ್ರಿಯಾಟಿಸ್. ಇಂತಹ ಒಂದು ಕಾಯಿಲೆ ಬಗ್ಗೆ ನಾವು ಮಾತಾಡ್ತಿದೀವಿ. ಈ ಕಾಯಿಲೆ ಬಂದಂತವ್ರಿಗೆ ಈ ಕಾಯಿಲೆ ಬಗ್ಗೆ, ಈ ಪ್ಯಾಂಕ್ರಿಯಾಟಿಸ್ ಕಾಯಿಲೆ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿನೇ ಇಲ್ಲ. ಈಗ ಒಂದಷ್ಟು ಅವೇರ್ನೆಸ್ ಮೂಡಿಸುವಂಥದ್ದು, ಜೊತೆಗೆ ಆ ಕಾಯಿಲೆಯಿಂದ ಬಳಲುತ್ತಾ ಇರುವಂತಹ ಸಂಕಟ ಇದೆಯಲ್ಲ, ಹೆವಿ ಆದಂತ ಹೊಟ್ಟೆ ನೋವು, ಊಟ ಸೇರಲ್ಲ, ವಾಕ್ಲಿಕ್ಕೆ ಕಡೆಗೆ ಅಂದ್ರೆ ಒಂಥರ ಜೀವಂತ ಶವ ಇದ್ದಂಗೆ ಅಂಥ ಒಂದು ಸ್ಟೇಜ್ಗೆ ಹೋಗುತ್ತೆ. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಕ್ಕಿಂತ ಇದನ್ನ ನೋಡಿರೋಂಥವ್ರು, ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಅವರ ಡಾಕ್ಟರ್ಗಳ ಮೂಲಕ ಕೊಡ್ಸಿರುವಂಥವ್ರು, ಅವ್ರಿಗೆ ಫುಡ್ ಅನ್ನ ಸಜೆಸ್ಟ್ ಮಾಡುವಂಥವ್ರು, ಎಷ್ಟೋ ಜನಕ್ಕೆ ವಾಸೆಯನ್ನ ಮಾಡಿರುವಂಥ ಅನುಭವ ಹೊಂದಿರುವಂಥ ರಾಜು ಸರ್ ಹೇಳ್ತಾರೆ. ಸರ್, ಈ ಕಾಯಿಲೆ ಬಗ್ಗೆ ಎಷ್ಟೋ ಜನಕ್ಕೆ ಮಾಹಿತಿ ಇಲ್ಲ, ಕರೆಕ್ಟಾ ಸರ್? ಎಸ್. ಹಾ ಸರ್. ಈಗ ನೋಡಿ, ಒಂದು ಕತೆ ಹೇಳ್ತೀನಿ. ಹಾ ಸರ್. ಟ್ರೂ ಸ್ಟೋರಿ ಅಂದ್ರೆ ನಿಜವಾದ ಕಥೆ ಅದು. ಒಂದು ಅವರ ಹೆಸರು ರವಿಕುಮಾರ್ ಅಂತ. ಹಾ ಸರ್. ಈಗ ಬಹುಶಃ 60 ವರ್ಷ ಆಗಿರ್ಬೋದು, 58 ವರ್ಷ ಆಗಿರ್ಬೋದು. ಸುಮಾರು 2017ರಲ್ಲಿ ಅವ್ರದ್ದು ಹೇಳ್ತೀನಿ. ಯಾವಾಗ್ಲೂ ಟೆಲಿಫೋನ್ ಮಾಡ್ತಾ ಇರ್ತಾ ಇದ್ರು. ಯಾಕಂದ್ರೆ ನಾನು ಕೆಲವೆಲ್ಲ ಕ್ರಾನಿಕ್ ಡಿಸೀಸ್ ನಂಬರ್ ಸೇವ್ ಮಾಡ್ಕೊಂಡಿದ್ದೆ. ಹಾ ಸರ್. ಬಟ್ ನಾನು ಅಂದ್ಕೊಂಡೆ ಎಲ್ಲೋ ನಮ್ಮ ಡಾಕ್ಟರ್ಸ್ ತೊಗೊಳ್ತಾ ಇರ್ಬೋದು ಟ್ರೀಟ್ಮೆಂಟ್ ಅಂದ್ಕೊಂಡು ನಾನು ನೆಗ್ಲೆಕ್ಟ್ ಮಾಡಿದೆ. ಒಂದು ಫೈನ್ ಡೇ ಆಫೀಸಲ್ಲಿ ನೋಡ್ತೀನಿ, ನೀವು ಹೇಳಿದ್ರಾಗಲೇ ಜೀವಂತ ಶವ. ಇದು ಶವ ಇದ್ದಂಗಿಲ್ಲ, ಜೀವಂತ ಬಾಡಿ. ಇದು ಏನೋ ಅದೇ ಶವನೇ ಇರ್ಬೋದು. ಅವ್ರ ಹೆಂಡತಿ ಇಟ್ಕೊಂಡಿದ್ದಾರೆ, ಇನ್ನೊಂದ್ ಕಡೆ ಅವ್ರ ಬ್ರದರ್ ಯಾರೋ ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಸೊ ಪ್ಯಾಂಟ್ ಅನ್ನ ಪಂಚೆ ಟೈಪ್ ಕಟ್ಕೊಂಡಿದ್ದಾರೆ. ಅಂದ್ರೆ ಪ್ಯಾಂಟ್ ಫೋಲ್ಡ್ ಮಾಡಿ ಅದ್ರ ಬೆಲ್ಟ್ ಮೇಲೆ ಹಾಕೊಂಡಿದ್ದಾರೆ. ಅಂದ್ರೆ ಸ್ಕೆಲಿಟನ್ ಇದ್ದಂಗಿದ್ದಾರೆ. ಸೊ ನಾನು, ನಮ್ಮ ಹೆಸರು ರವಿ, ನಿಮ್ ನಂಬರ್ ನಾನು 2 ದಿವಸ. ಹಾ ಸರ್, ನಾವು ಮಂಡ್ಯದವರು, ನಾವು ಬರಕ್ ಆಗುದಿಲ್ಲ. ಸೊ ಈಗ ಸ್ಥಿತಿ ಹಿಂಗಾಗಿದೆ, ಇಲ್ಲೇ ನಮ್ಮ ಹೆಂಡತಿಯವರು ಮನೆ ಇಲ್ಲೇದೇನೆ. ಸೊ ಈಗ ಇಂಟರ್ವೀನಸ್ ಇದೆ ಫುಡ್, ಅಂದ್ರೆ ಇದಕ್ಕೆ ಮಾಡ್ತಾರಲ್ಲ ಲಿಕ್ವಿಡ್ ಅಂದ್ರೆ ಓರಲ್ಲೇ ಅಲ್ಲ, ಇಂಟರ್ವೀನಸ್ ವೆನ್ಸ್ ಹಾಕಿ. ಸೊ ಈಗ 25 kg ಏನೋ ಇದ್ದೀನಿ. ಆಮೇಲೆ ಈ ರೀತಿ ಇದ್ದೀನಿ ಸರ್ ಅಂತ. ನಾನು ಇಲ್ಲ, ಚೆನ್ನಾಗ್ತದೆ, ಈಗ ನಾನು ಇಲ್ಲೇದೇನೆ ಔಷಧಿ ಕೊಡ್ತೀನಿ ಅಂದ್ಕೊಂಡು. ಇಲ್ಲ ಸರ್, ನಾನು ಒಮಿಟ್ ಮಾಡ್ಕೊಬೋದು, ಏನು ತಿಂದ್ರು ನನಗೆ ಬಾಯಲ್ಲಿ ಹಾಕೋಣ. ಒಮಿಟ್ ಮಾಡಿದ್ರೆ ತೊಂದರೆ ಇಲ್ಲ, ನಾನು ವರ್ಷಕ್ಕೆ ಹೇಳ್ತೀನಿ ಅಂದಿದ್ದು. ನಮ್ಮ ಈ ಪ್ರಾಡಕ್ಟ್ಸ್ನ 3 ಮಿಕ್ಸ್ ಮಾಡಿಬಿಟ್ಟು ನಾನೇ ಕೊಟ್ಟೆ, ಒಮಿಟ್ ಏನೂ ಮಾಡ್ಕೊಡ್ಲಿಲ್ಲ. ಸೊ 21 ದಿನ ಸರ್. ಹೆಂಗೆ ಬಾಯಿಂದನೇ ಕೊಟ್ರ ಅಥವಾ ಬಾಯಿಂದನೇ? ಅರೆ, ಬಾಯಿಂದ ತಗೊಂಡಿದ್ದೆಲ್ಲ ಒಮಿಟ್ ಮಾಡಿದ್ರೆ ಇಂಟರ್ವ್ಯೂನೆಸ್ ಆಗಿತ್ತು. ಸೊ ಒಂದು ನನಗಂತೂ ಮೈಂಡಲ್ಲಿ ಇರಲಿಲ್ಲ ಬದುಕ್ತಾರೆ ಅಂತ. ಸೊ 21 ದಿನ ಅವರು ಏನೂ ಬರ್ಲಿಲ್ಲ ನನಗೆ, ಕಾಲು ಎಲ್ಲ ಮೇಲಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡೆ. 21ನೇ ದಿನ ನಮ್ಮ ಆಫೀಸ್ಗೆ ಮಾಡಿದ್ದಾರೆ, ಕಾಲ್ ಸೆಂಟ್ರಿಗೆ. ಸರ್, ಮಟನ್ ಸೂಪ್ ಕುಡಿಬೋದಾ ಅಂತ ಕೇಳಿದ್ರು ಸರ್. ಸೊ ನನ್ನ ಹತ್ರ ಬಂದ್ರೆ, ಬೇಗ ಮೇಲಕ್ಕೆ ಹೋಗಿದ್ರೆ ಕುಡಿ ಅಂತ ಹೇಳ್ರಿ ಅಂತ ಹೇಳಿದೆ. ಅಂದ್ರೆ ಒಂದು ವಾರಕ್ಕೆ ಊಟ ಮಾಡಕ್ ಹಿಡಿದಿದ್ದಾರೆ. ನಾನು ಹೇಳ್ದಲ್ಲ, ಊಟ ಅಂದ ತಕ್ಷಣ ಅದು ಮಂಡ್ಯದವ್ರು ಅಂದ್ರೆ ನಾನ್ ವೆಜ್ ನಂಬರ್ 1. ಸೊ ನಾನಂದ್ರೆ ಮೇಲೆ ಕೊಟ್ಟೋಗ್ತಾರ ಅಂತ ಹೇಳು ಮಾಡಿದ್ರೆ ಅಂತ.
ಅದು ಒಂದು ಸೀನ್ರಿ ಹೇಳ್ತೀನಿ. ಹ್ಮ್ ಇನ್ನೊಂದು ಸೀನ್ರಿ ಹೇಳ್ತೀನಿ. ಹ್ಮ್ ಸಮ್ ಬಾನು ಅಂತ ಹ್ಮ್ ಲೇಡಿ ಅವರು, ಹ್ಮ್ ಸಮ್ 58-60 ಇಯರ್ ಓಲ್ಡ್, ಹ್ಮ್ ಹಾಸನ್ ಕಡೆಯವರು. ಹ್ಮ್ ಹಾಸನ್ ಹಾಸ್ಪಿಟ್ಲಲ್ಲಿ ಹೇಳಿದ್ದಾರೆ ಹ್ಮ್ ಇವರಿಗೆ ಪ್ಯಾಂಕ್ರೆಟಿಟಿಸ್ ಇರೋದು, ಹ್ಮ್ ಇನ್ನು ಉಳಿಯಲ್ಲ, ಹ್ಮ್ ಎಲ್ಲೂ ಇದಕ್ಕೆ ಸೊಲ್ಯೂಷನ್ ಇಲ್ಲ ಹ್ಮ್ ಅಂತ. ಅವರು ಭಯಂಕರ ಪೇಯ್ನು. ಹ್ಮ್ ಇಡೀ ಫ್ಯಾಮಿಲಿ ಮೆಂಬರ್ಸ್ ಟೆಂಪೋ ಟ್ರಾವೆಲ್ ಮಾಡ್ಕೊಂಡು ಡೈರೆಕ್ಟ್ ಬಂದ್ಬಿಟ್ಟಿದ್ದಾರೆ ಇಲ್ಲಿಗೆ, ಹ್ಮ್ 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 ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಅಂತ. ಹ್ಮ್ ಅವರು ಡಾಕ್ಯುಮೆಂಟ್ ಮಾಡಿದ್ದಾರೆ. ಜಸ್ಟ್ ಹ್ಮ್ 10 ಡೇಸ್ಗೆನೆ 600+ ಲೈಪೇಸ್, ಅಮೈಲೇಸ್ ಅಲ್ಲ, ನಾರ್ಮಲ್ ಆಗ್ಬಿಟ್ಟಿದೆ. ಹ್ಮ್ 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 ಲೈಪೇಸ್ ಅವ್ರ ಹತ್ರ ರಿಪೋರ್ಟ್ ಇರಲಿಲ್ಲ, ಅಮೈಲೇಸ್ತು. ಅಷ್ಟು ಚೆನ್ನಾಗಿದ್ರು. ಓಕೆ. ಇನ್ನೊಂದು ಸೀನ್ರಿ ಹೇಳ್ತೀನಿ. ಹ್ಮ್ ಮಗು 8 ವರ್ಷ, ಹ್ಮ್ ಲೈಫಲ್ಲಿ ಆಲ್ಕೋಹಾಲ್ ನೋಡಿಲ್ಲ, ಲೈಫಲ್ಲಿ ಇದಿಲ್ಲ. ಈ ಲೇಡಿಗೂ ಅಷ್ಟೇನೆ. ಹ್ಮ್ ಅಂದ್ರೆ ಆಲ್ಕೋಹಾಲ್ ಇಂದ ಬರ್ತದಂತೇನಿಲ್ಲ, ಹ್ಮ್ ಅದು ಯಾವ ರೀಸನ್ ಇಂದ ಬರ್ಬೋದು. ಹ್ಮ್ ಭಯಂಕರ ಹೊಟ್ಟೆ ನೋವು. ಹ್ಮ್ ಅಲ್ಲಿ ಎಲ್ಲಾ ಕಡೆ ಹೋಗಿದ್ದಾರೆ. ಅಲ್ಟಿಮೇಟ್ಲಿ JSS ಹೋಗಿದ್ದಾರೆ, ಹ್ಮ್ ಮೆಡಿಕಲ್ ಕಾಲೇಜ್ ಮೈಸೂರು. ಎಸ್ ಸರ್. ಸೊ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಸ್ಕ್ಯಾನ್ ಮಾಡಿಸ್ರಿ, ಹ್ಮ್ ನೋಡ್ಬೇಕಂತ. ಹ್ಮ್ ಸ್ಕ್ಯಾನ್ ಮಾಡಿದಾಗ ಕ್ರಾನಿಕ್ ಹ್ಮ್ ಪ್ಯಾಂಕ್ರೆಟಿಸ್ ಅಂತ ಬಂದಿದೆ. 8 ವರ್ಷ ಮಗು, ಹೆಣ್ಮಗು. ಹ್ಮ್ ಸೊ ಅಲ್ಟಿಮೇಟ್ಲಿ ಹೇಳಿದ್ದಾರೆ ಎಲ್ಲೂ ಇಲ್ಲ ಅಂತ. ಥ್ಯಾಂಕ್ಸ್ ಟು ನಿಮ್ಮಂತ ಏನೋ ಮೀಡಿಯಾ, ಎಸ್ ಸರ್. ಅಲ್ಟಿಮೇಟ್ಲಿ ಅವ್ರಿಗೆ ಗೊತ್ತಾಗಿದೆ. ಸ್ಟ್ರೈಟ್ ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. 1 ತಿಂಗಳಿಗೆ ಹ್ಮ್ ಎಗೈನ್ ಅವರು ಮತ್ತೆ ಸ್ಕ್ಯಾನ್ ಮಾಡಿದ್ದಾರೆ. ಹ್ಮ್ ಅಬ್ಸಲ್ಯೂಟ್ಲಿ ಡಿಸಪಿಯರ್ ಆಗಿದೆ. ಹ್ಮ್ ಹ್ಮ್ ಇಷ್ಟು ಪವರ್ ಇದೆ. ನಾನು ಮಾಡಿರೋ ಒಂದು ವಿಜ್ಞಾನ, ನ್ಯೂ ಆಯುರ್ವೇದ ಮತ್ತೆ ಮಿರಾಕಲ್ ಡ್ರಿಂಕ್ಸ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್, ಹ್ಮ್ ಹ್ಮ್ ಆ ರೀತಿ ಇದು ಹೀಲ್ ಆಗುತ್ತೆ, ಬಾಡಿ ಹ್ಮ್ ರಿವರ್ಸ್ ಆಗುತ್ತೆ, ಹ್ಮ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಆಗುತ್ತೆ. ಹ್ಮ್ ಹ್ಮ್ ಆದ್ಮೇಲೆ ಇನ್ನೊಂದು ಹೇಳ್ತೀನಿ ಇವರಿಗೆ ಅರಿವಾಗ್ಬೇಕಂತ. ಹ್ಮ್ ಅವಾಗ ಅನಿಸ್ತದೆ ಏನು ಇದು ಪ್ಯಾಂಕ್ರಿಯಸ್ ಅಂದ್ರೆ, ಪ್ಯಾಂಕ್ರೆಟಿಟಿಸ್ ಅಂದ್ರೆ ಶುಗರ್ದು ಇದೆಯಲ್ಲ ಅಂತ. ಹ್ಮ್ ಪ್ಯಾಂಕ್ರಿಯಸ್ ಅಲ್ಲಿ 2 ರೋಲ್ ಇದೆ, ಹ್ಮ್ 2 ಗುಣಗಳು. ಹ್ಮ್ ಒಂದು ಎಕ್ಸೋಕ್ರೈನ್ ಗುಣ, ಹ್ಮ್ ಅಂದ್ರೆ ಆ ಆರ್ಗನ್ ಔಟ್ಸೈಡ್ ಇದು. ಹ್ಮ್ ಇನ್ನೊಂದು ಎಂಡೋಕ್ರೈನ್, ಒಳಗಡೆನ ಗುಣ. ಹ್ಮ್ ಆಚೆ ಗುಣದಲ್ಲಿ ಏನಾದ್ರೂ ಡಿಸ್ಟರ್ಬ್ ಆಯ್ತು ಅಂದ್ರೆ ಹ್ಮ್ ಡೈಜೆಸ್ಟಿವ್ ಎನ್ಸೈಮ್ಸ್, ನಾವೇನು ಊಟ ಮಾಡ್ತೀವಿ ಅದಕ್ಕೆ ಡೈಜೆಷನ್ ಆಗುವಂತ ಎನ್ಸೈಮ್ಸ್ ಹ್ಮ್ ಉತ್ಪತ್ತಿ ಆಗಲ್ಲ, ಅದು ಡಿಸ್ಟರ್ಬೆನ್ಸ್ ಆಗುತ್ತದೆ, ಹ್ಮ್ ಅಬ್ನಾರ್ಮಲ್ ಆಗೋಗ್ತಿದೆ. ಅದೇ ಲೈಪೇಸ್ ಅಂಡ್ ಅಮೈಲೇಸ್ ಅಂತ. ಹ್ಮ್ 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 ಎಂಡೋಕ್ರೈನ್ ಅಂದ್ರೆ ಒಳಗಡೆದ ಗುಣ, ಬೀಟಾ ಸೆಲ್ಸ್, ಅಲ್ಲಿ ಇನ್ಸುಲಿನ್ ಇದಾಗೋದು, ಹೌದು. ಪ್ರೊಡಕ್ಷನ್, ಅಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಹ್ಮ್ ಸೊ ಇಲ್ಲಿ ನಂದ್ರಲ್ಲಿ ಹ್ಮ್ ಎರಡರಲ್ಲೂ ಸೂಪರ್ ಫಾಸ್ಟ್ ಅವರು ಗುಣಗಳು ನೋಡ್ತಾರೆ. ಹ್ಮ್ 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 ಇದರಲ್ಲಿ ಏನು ಗುಣ, ಡಯಾಬಿಟೀಸ್ ಅಲ್ಲಂತೂ ಹೆಂಗೋ ಮ್ಯಾನೇಜ್ ಮಾಡಕ್ ಇದ್ದೇ ಇದೆ ಔಷಧಿಗಳು. ಅದೇನು ಅವ್ರಿಗೆ ಅಷ್ಟು ಖುಷಿ ಅನ್ಸಲ್ಲ. ಖುಷಿ ಯಾರಿಗನ್ಸುತ್ತೆ ಅಂದ್ರೆ ಪಾದ ಉರಿತಾ ಇರ್ತೈತೆ, ಕಣ್ಣು ಮೊಬ್ಬಾಗ್ತಾ ಇರ್ತೈತೆ, ಫ್ರೋಸನ್ ಶೋಲ್ಡರ್ ಒಂದಿದೆ, ಅವ್ರಿಗೆ ಒಂದು ದಿನದಲ್ಲಿ ಬರ್ತಲ್ಲ, 1-2-3 ದಿನ ಅವಾಗ ಖುಷಿ ಆಗುತ್ತೆ. ಜನರಲಿ ಆಗಲ್ಲ. ಇಲ್ಲಿ ಹೊಟ್ಟೆ ನೋವಿಂದ ನರಳ್ತಾ ಇರೋರು, ಊಟ ಮಾಡಕ್ ಆಗದೆ ಇರೋರು 3 ದಿನಕ್ಕೇನೆ ನರಳಿಂದ ಆಚೆ ಬರ್ತಾರೆ ಮತ್ತೆ ಊಟ ಮಾಡ್ತಾರೆ ಅಂದ್ರೆ ಅದಕ್ಕೇನಾಗ್ತದೆ, ದೇ ಆರ್ ಏನೋ ವೆರಿ ಹ್ಯಾಪಿ. ಆ ರೀತಿ ಇದು ಇಲ್ಲಿ ಗುಣ ಆಗುತ್ತೆ. ಓಕೆ. ಸೊ ಇದು ಹೇಗೆ ಬರುತ್ತೆ ಅಂತ ಸರ್ ಇದು? ಒಂದು ಆಲ್ಕೋಹಾಲ್ ಇಂದ ಬರುತ್ತೆ, ಇನ್ನೊಂದು ಅನ್ನೋನ್ ರೀಸನ್ಸ್. ಅನ್ನೋನ್ ರೀಸನ್ಸ್ ಅಂದ್ರೆ ನಮ್ಮ ಶರೀರದಲ್ಲಿ 80ಕ್ಕಿಂತ ಹೆಚ್ಚು ಅಂಗಾಂಗಗಳಿವೆ. ಯಾವುದೋ ಒಂದು ಅಂಗಾಂಗ ಅಥವಾ ಅಂಗಾಂಗಗಳಿಗೆ ಆಹಾರ ತಲುಪ್ತಾ ಇಲ್ಲ. ಆಹಾರ ಅಂದ್ರೆ ನ್ಯೂಟ್ರಿಯೆಂಟ್ಸ್, ಹಾರ್ಮೋನ್ಸ್ ಮತ್ತೆ ಆಕ್ಸಿಜನ್ಸ್, ತುಂಬಾ ರೀಸನ್ಸ್ ಇದೆ. ನಮ್ಮ ಹೊಟ್ಟೆಲಿರೋ ಉಪಯುಕ್ತ ಜೀವಾಣುಗಳು ಏನೋ ಪ್ರಾಬ್ಲಮ್ ಇರೋದ್ರಿಂದ ಆ ಟೈಮ್ನಲ್ಲಿ ಅದು ವರ್ಕ್ ಆಗಲಿಲ್ಲ ಅಂದ್ರೆ ಯಾವುದೋ ಒಂದು ಹಾರ್ಮೋನ್ಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ದಿಸ್ ಪ್ಯಾಂಕ್ರಿಯಸ್, ಯಾವುದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಗೆ ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ಗೆ, ಅದು ಸಿಗಲ್ಲ ಅಂದ್ಮೇಲೆ ಆಟೋಮೆಟಿಕ್ಲಿ ಅದು ಡೆಫಿಷಿಯನ್ಸಿ ಆಯ್ತು, ವರ್ಕ್ ಮಾಡಕ್ ಆಗಲ್ಲ. ಆ ರೀತಿ ಆಗುತ್ತೆ ಅಂತ ಹೇಳ್ತೀನಿ. ಓಕೆ ಸರ್, ಈಗ ನನ್ಗೆ ಗೊತ್ತಿರೋ 1-2 ಲಕ್ಷಣಗಳು ಹೇಳಿದೆ, ಸಿಕ್ಕಾಪಟ್ಟೆ ತಡ್ಕೊಳಕ್ಕಾಗಲ್ಲ ಆ ಥರ ಹೊಟ್ಟೆ ನೋವು ವಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಏನ್ ಸರ್ ಪರ್ಟಿಕ್ಯುಲರ್ ಹೊಟ್ಟೆ ನೋವು ಬರಕ್ಕೆ ಅಲ್ಲಿ ಏನಾಗುತ್ತೆ ಅಂತ ಸಮಸ್ಯೆ ಒಳಗಡೆ? ಹೊಟ್ಟೆ ನೋವು ಬರ್ಬೇಕಂದ್ರೆ ನಮ್ಮ ಇಡೀ ಬಾಡಿನಲ್ಲಿ ಚೈನ್ ಸಿಸ್ಟಮ್ 80ಕ್ಕಿಂತ ಜಾಸ್ತಿ ಆರ್ಗನ್ಸ್ ಇದೆ. ಒಂದೊಂದು ಆರ್ಗನ್ ಒಂದು ಗುಣ ಇದೆ. ಹೌದು. ಈಗ ಇದರಲ್ಲಿ ಲೈಪೇಸ್ ಅಂಡ್ ಅಮೈಲೇಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಎನ್ಸೈಮ್ಸ್. ಅದು ಉತ್ಪತ್ತಿ ಆಗಲಿಲ್ಲ ಅಂದ್ರೆ ನೀವೇನ್ ತಿಂದ್ರು ಸಹ ಅದು ಡೈಜೆಷನ್ ಆಗಲ್ಲ. ಓಕೆ. ಸೊ ಆಟೋಮೆಟಿಕ್ಲಿ ನೋವು ಬರುತ್ತೆ. ಓಕೆ. ಆಮೇಲೆ ಹೊಟ್ಟೆ ಉಬ್ರ, ಬಾಡಿ ಎಲ್ಲ ಫುಲ್ ದಪ್ಪ ಆಗೋದು, ಆ ಥರದ್ದು ಏನಾದ್ರು ಆಗೋ ಚಾನ್ಸಸ್ ಇದೆಯಾ? ನಾನು ಅಂತ ಕೇಸಸ್ ಪ್ಯಾಂಕ್ರೆಟಿಟಿಸ್ ಅಲ್ಲಿ ನೋಡಿಲ್ಲ, ಲಿವರ್ ಸಿರೋಸಿಸ್ ಅಲ್ಲಿ ನೋಡಿದ್ದೀನಿ. ಪ್ಯಾಂಕ್ರೆಟಿಸ್ ಅಲ್ಲಿ ನೋಡೋದಕ್ಕೆ ನಾರ್ಮಲ್ ಇರ್ತಾರೆ. ಈಗ ಒಂದು ಟೆಸ್ಟ್ ಮನಿನೂ ಕೊಡ್ತೀನಿ, ವೆರಿ ರೀಸೆಂಟ್.
ಹಾ ಸರ್. ಅಗಸ್ಟಲ್ ತಗೊಂಡಿರೋದು. ಹ್ಮ್ ಅವರು ಲೇಡಿ ಹೆಣ್ಮಗಳು 2 ವರ್ಷದಿಂದ ಸಫರ್ ಪಡ್ತಾ ಇದ್ರು. ಓಕೆ. ಸಮೋಗ್ ಗೊತ್ತಾಯ್ತು, ಬಂದಲ್ಲೇನೆ ಇನ್ಸುಲಿನ್ ಎಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡ್ಸಾಕ್ಬಿಟ್ಟೆ. ಅವ್ರಿಗೆ ಏನೇನು ಟ್ಯಾಬ್ಲೆಟ್ ಕೊಟ್ಟಿದ್ರು, ಇನ್ಸುಲಿನ್ ಟ್ಯಾಬ್ಲೆಟ್ಸ್ ಇತ್ತು, BP ಟ್ಯಾಬ್ಲೆಟ್ಸ್ ಇತ್ತು, ಎನ್ಸೈಮ್. ಅವ್ರು ಕೇಳಿದ್ರು, ಸರ್ ತಗೊಂಡು ನೋಡಪ್ಪ ಜೊತೆ ತಗೊಳ್ಬಹುದು, ಏನು ಉಪಯೋಗ ಇಲ್ಲ, ನಂದ್ರಲ್ಲಿ ಎಲ್ಲಾ ಇದೆ ಸಪ್ಲಿಮೆಂಟ್ಸ್, ಸೊ ನೀವ್ ಇದು ಮಾಡ್ಬೋದು. ಆಯ್ತು, 1 ತಿಂಗಳಿಗೆ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಆಗೋಗ್ಬಿಟ್ಟಿದೆ. ಯು ಕೆನಾಟ್ ಇಮ್ಯಾಜಿನ್. ಹೊಟ್ಟೆ ನೋವಂತೂ 3 ಡೇಸ್ ಹೊರಟಾಗಿದೆ. ಅಷ್ಟು ಖುಷಿ ಆಗ್ತದೆ ಜನಗಳಿಗೆ ಇದು. ಯಾಕೆಂದ್ರೆ ಈ ಒಂದು ಮಾಧ್ಯಮ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ, ಈ ಇದು ಡಿಜಿಟಲ್ ಮೀಡಿಯಾ, ಪರ್ಟಿಕ್ಯುಲರ್ಲಿ ನೀವು ಇದನ್ನ ಯೂಟ್ಯೂಬ್ ಹಾಕ್ಬಿಡ್ತೀರಿ, ಯೂಟ್ಯೂಬ್ ನಲ್ಲಿ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಯಾರ್ದು ಜಾಸ್ತಿ ನೋಡ್ತಾರೆ ಒಂದ್ಸಲ ಅದನ್ನೇ ಪಾಪಪ್ ಬರ್ತಾ ಇರ್ತೈತೆ. ಅವ್ರು ಒಂದು 50-20 ನಂದು ನೋಡ್ಬಿಟ್ರೆ 50% ಅವ್ರಿಗೆ ರೋಗ ಆಟೋಮೆಟಿಕ್ಲಿ ಹೊರಟೋಗಿರ್ತದೆ. ಕರೆಕ್ಟ್ ಸರ್. ಅಲ್ಲೇ ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿರುತ್ತೆ. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗೋದಕ್ಕೆ ಏನ್ ಸರ್ ಕಾರಣ? ಲೈಫ್ ಸ್ಟೈಲು, ಅಡಲ್ಟ್ರೇಟೆಡ್ ಎಣ್ಣೆಗಳು ಜಾಸ್ತಿ ಬರ್ತೈತೆ. ಅದು ನಾವು ಚೀಪ್ ಆಗಿದೆ ಅಂದ್ಕೊಂಡು ಫುಟ್ಪಾತ್ ಅಲ್ಲಿ ಕೆಲವೊಂದು ವೇಳೆ ಇದು ಮಾಡ್ತೀರಿ. ಅದು ಕ್ವಶನ್, ನಾನೇನು ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಒಳ್ಳೆ ಎಣ್ಣೆ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ. ಕೆಲವ್ರು ಏನಾದ್ರು 4 ಸರಿ 5 ಸರಿ ಯೂಸ್ ಮಾಡಿದಾದ್ಮೇಲೆ ಸ್ಟಾರ್ ಹೋಟೆಲ್ ಅಲ್ಲಿ ಆಚೆ ಬಿಸಾಕ್ತಾರೆ. ಅಂತ ಡಿಸ್ಕಾರ್ಡೆಡ್ ಎಣ್ಣೆನ ಯೂಸ್ ಮಾಡೋದ್ರಿಂದ, ಅಥವಾ ಕೆಲವು ಡೈರೆಕ್ಟ್ ಆಗಿ ಕೆಲವೊಂದು ಮಾಧ್ಯಮದಿಂದ ನೋಡಿದೀನಿ, ಪ್ಯಾರಾಫಿನ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅಂತ ಗೊತ್ತಿಲ್ಲ. ಬಟ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈ ನೆಲಗಡಲೆ, ಇದು ಶೇಂಗಾದ ಎಣ್ಣೆ 1 kg ತೆಗಿಬೇಕಂದ್ರೆ ಮಿನಿಮಮ್ 2.25-3 kg ಬೀಜ ಬೇಕು. 1 kg ಹೋಲ್ಸೇಲ್ ತಗೊಂಡ್ರೆ 80 ರೂಪಾಯಿ 90 ರೂಪಾಯಿ kg. ಸೊ 240 ರೂಪಾಯಿ ರಾ ಮೆಟೀರಿಯಲ್ಸ್ ಆಗುತ್ತೆ. ಎಕ್ಸ್ಟ್ರಾಕ್ಷನ್ ಕಾಸ್ಟ್ ಏನಾಗುತ್ತೆ, ಪ್ಯಾಕೇಜಿಂಗ್ ಕಾಸ್ಟ್ ಏನಾಗುತ್ತೆ, ಆಮೇಲೆ ಮಾರ್ಕೆಟಿಂಗ್ ಕಾಸ್ಟ್ ಏನಾಗುತ್ತೆ, ಅದ್ರ ಮಾರ್ಕೆಟ್ ಅಲ್ಲಿ 250 ಒಳಗಡೆ ಸಿಗ್ತೈತೆ. ಆದ್ರಿಂದ ಅರ್ಥ ಮಾಡ್ಕೊಳ್ಬಹುದು ಕ್ವಾಲಿಟಿ ಏನಿದೆ ಗೊತ್ತಾಗಲ್ಲ. ಅದು ಇದಕ್ಕೆ ಏನಂದ್ರು ಇಷ್ಟೇನೆ, ಎಣ್ಣೆ ಬೆಣ್ಣೆ ತುಪ್ಪನ ಸ್ವಲ್ಪ ದೂರ ಇಡಬೇಕು. ಬಡವ್ರ ಮನೆ ದುಡ್ಡು ಬುಟ್ಟ ಇದ್ದಂಗೆ ಇರಬೇಕು. ಒಂದು ಅರ್ಧ ಟೀ ಸ್ಪೂನ್ 1 ಟೀ ಸ್ಪೂನ್ 1 ಚಮಚದಲ್ಲಿ ಒಗ್ಗರಣೆ ಕೊಟ್ರೆ ಸಾಕು. ಅದ್ರ ಮೇಲೆ ತುಪ್ಪ ಬೆಣ್ಣೆನೆಲ್ಲ ಆರಾಮಾಗಿ ಹಾಕೊಡ್ಬೋದು. ಬೆಣ್ಣೆ ತುಪ್ಪ ನಮ್ಮ ಮನೇಲೆ ಮಾಡ್ಕೊಳ್ಳೋದು, ಆರಾಮಾಗಿ ಇದ್ ಮಾಡ್ಕೊಳ್ಬಹುದು. ಸೊ ಆಮೇಲೆ ಗೌರ್ಮೆಂಟ್ ನಮ್ದು ಇದ್ದೇ ಇದೆ, ನಂದಿನಿ ಎಲ್ಲ 100% ಪ್ಯೂರ್, ಅದು ಏನು ಸಾಧ್ಯನೇ ಇಲ್ಲ ಅಲ್ಲಿ ಅಡಲ್ಟ್ರೇಷನ್ಗೆ. ಸೊ ಯೂಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಆರೋಗ್ಯ ಕಾಪಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಸರ್, ಈಗ ರವಿ ಅವ್ರಿಗೇನೋ ಇದನ್ನ ಕೊಟ್ರ, 3 ಮಿಕ್ಸ್ ಮಾಡಿ ಡ್ರಿಂಕ್ಸ್ ನ ಮಿರಾಕಲ್ ಡ್ರಿಂಕ್ ಕೊಟ್ರ, ಅವ್ರು ಓಕೆ, ಇದೊಂದೇ ಸಾಕಾಯ್ತಾ ಅಥವಾ ಅವ್ರಿಗೇನಾದ್ರು ಬೇರೆ ಪಥ್ಯ ಗಿತ್ಯ 100% ಮೂತಿ ನೆಟ್ಕಿಟ್ಕೊಳ್ಳಲ್ಲ. ಅದೆಲ್ಲ ಡಿಫೈನ್ ಮಾಡಿದೀನಿ. ಉಪ್ಪು 1 ಊಟಕ್ಕೆ 1 ಗ್ರಾಮ್ ಯೂಸ್ ಮಾಡಬೇಕು. 60% ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ತಿನ್ಬೇಕು. 2 ಸರಿ ಅಗಸೆ ಮಜ್ಜಿಗೆ ತಗೊಳ್ಬೇಕು. 2 ಸರಿ ಹಸಿ ತರಕಾರಿ ಜ್ಯೂಸ್ ತಗೊಳ್ಬೇಕು. 1 ಸರಿ ಬೆಳ್ಳುಳ್ಳಿ ಶುಂಠಿ ತಗೊಳ್ಬೇಕು. ಒಂದು ವೇಳೆ ಅವರಿಗೆ ಇದು ಬಾಳೆ ದಿಂಡು ಸಿಕ್ಕಿದ್ರೆ ಅದರಷ್ಟು ತಗೊಳ್ಬೇಕು. ಕೆಲವರಿಗೆ ಅಗಸೆ ಮಜ್ಜಿಗೆ ಒಗ್ಗಲ್ಲ, ಪ್ಯಾಂಕ್ರೈಟಿಸ್ ಪೇಷಂಟ್ಸ್ಗೆ, ಅವ್ರು ಅದೇನು ಬೇಡ, ಬರೀ ಔಷಧಿನಲ್ಲೇ ಕೆಲಸ ಮಾಡುತ್ತೆ. ಆದ್ರೂ ಇದು ಸ್ವಲ್ಪ ಬೇಕು. ಓಕೆ ಸರ್, ಹೋಗ್ಲಿ, ಇದು ನಮ್ಗೆ ಬಂದಿದೆ ಅಂತ ಹೆಂಗೆ ಚೆಕ್ ಮಾಡ್ಕೊಳೋದು ಸರ್? ಇದನ್ನ ಜನರಲಿ ಕ್ರಾನಿಕ್ ಹೊಟ್ಟೆ ನೋವು ಬಂತು ಅಂದ್ರೆ ಸ್ಕ್ಯಾನ್ ಮಾಡಿಸಿದ್ರೆ ಬ್ಲಡ್ ರಿಪೋರ್ಟ್ಸ್, ಲೈಪೇಸ್ ಅಂಡ್ ಅಮೈಲೇಸ್ ಮತ್ತೆ ಲಿವರ್ ಪ್ಯಾರಾಮೀಟರ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಲಿವರ್ ಪ್ರಾಬ್ಲಮ್ ಆದ್ರೂ ಹೊಟ್ಟೆ ನೋವಾಗುತ್ತೆ, ಆಮೇಲೆ ಇದು ಆದ್ರೂ ಹೊಟ್ಟೆ ನೋವಾಗುತ್ತೆ, ಎರಡರಲ್ಲೂ ಆಗುತ್ತೆ. ಒಟ್ಟಲ್ಲಿ ಇದು ಬಂದ್ರೆ ಸಾವೇನ ಸರ್ ಫೈನಲ್? 100%. ಏನು ಇಲ್ವೇ ಇಲ್ಲ ವರ್ಲ್ಡ್ ಅಲ್ಲಿ, ಎಕ್ಸೆಪ್ಟ್ ನಾನು ಹಂಗದಿಂದ ಹೇಳ್ತಾ ಇಲ್ಲ, ಸೈನ್ಸ್ ಡೆವಲಪ್ ಮಾಡಿದ್ನೆ ಇಲ್ಲಿದೆ ಅವ್ರಿಗೆ. ಅದು ಚೀಪೆಸ್ಟ್, ಏನು 7,000 8,000 1 ತಿಂಗಳದ ಟ್ರೀಟ್ಮೆಂಟ್, ಬರೀ 3 ದಿನಕ್ಕೆ ಗೊತ್ತಾಗ್ಬಿಡ್ತೈತೆ. ಅದರಲ್ಲಿ ಅರ್ಧ, ಆಮೇಲೆ ಬಡವರು ಅರ್ಧ ಚಮಚ ತಗೊಂಡ್ರೆ ಕೆಲಸ ಆಗುತ್ತೆ. ಮೊದಲು ನಾನು 30 ml ಡೆವಲಪ್ ಮಾಡಿದ್ದು, ಆಮೇಲೆ ಬಡವರೆಲ್ಲ ತಗೊಳ್ತಾ ಇದ್ರು. ನಾನು ಕೇಳಿದೆ, 18,000 19,000 ತಿಂಗಳಿಗೆ ನೀವು ಹೆಂಗೆ ಆಟಕ್ಕೆ ತಗೊಳ್ತಾ ಇದ್ರಿಂದ ನಾವೆಲ್ಲಿ ತಗೊಳ್ತೀವಿ ಸರ್? ಅರ್ಧ ಚಮಚ ತಗೊಳ್ತೀವಿ. ಆಮೇಲೆ ನಾನು 30 ml 15 ml ಮಾಡ್ತೇವೆ. ಈಗಲೂ ಯಾರಾದ್ರೂ ಹೇಳಿದ್ರೆ ಅರ್ಧ ಚಮಚ ತಗೊಂಡು ಕೆಲಸ ಆಗುತ್ತೆ ಅಂತ ಹೇಳ್ತೀನಿ. ಅಲ್ಟಿಮೇಟ್ಲಿ ಏನೋ ಅವ್ರು ಚೆನ್ನಾಗ್ಬೇಕು. ಎಷ್ಟೋ ಜನ ಬರೀ ಆಹಾರದಲ್ಲೇ ಚೆನ್ನಾಗಿರ್ತಾರೆ, ಆಮೇಲೆ ನನ್ನ ಹತ್ರ ಬರ್ತಾರೆ, ಸ್ವಲ್ಪ ತಗೊಳ್ತಾರೆ, ಚೆನ್ನಾಗ್ತಾರೆ. ಇಲ್ಲ, ಕೆಲವರು ಇಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ, ಬಟ್ ದುಡ್ಡು ಜಾಸ್ತಿ ಆಗುತ್ತೆ. ಬಟ್ ಅದೇ ಅವ್ರು ಹೇಳೋದೇನು ಅಂದ್ರೆ, ಅಲ್ಲ, ಪ್ಯಾಂಕ್ರೈಟಿಸ್ ಯಾವ ದೊಡ್ಡ ಆಸ್ಪತ್ರೆ ಇಲ್ಲ. ಕೆಲವರು ಇದಾರೆ ಆಯುರ್ವೇದದಲ್ಲಿ, ಅವರು ಅವ್ರ ಫಾರ್ಮುಲಾ ಯಾರಿಗೂ ಬಿಟ್ಕೊಟ್ಟಿಲ್ಲ.
ಅವರು ಅಂದ್ರೆ ಆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸೇ ಬೇರೆ ಕೊಟ್ಟಿಲ್ಲ. ಈಗ ನಾನು ಯಾವ ಡಾಕ್ಟರ್ ವರ್ಲ್ಡ್ ವೈಡ್ ಟ್ರೀಟ್ಮೆಂಟ್ ಮಾಡಿದ್ರು ಸೇಮ್ ರಿಸಲ್ಟ್ಸ್ ಬರುತ್ತೆ. ಅವರು 6 ಲಕ್ಷ 7 ಲಕ್ಷ ಪರ್ ಪೇಷಂಟ್ ಚಾರ್ಜ್ ಮಾಡ್ತಾರಂತೆ. ಡೆಲ್ಲಿನ ಒಬ್ರು ಟಾಪ್ ಡಾಕ್ಟರ್ ಇದ್ದಾರೆ ಓಕೆ ಸರ್, ಓಕೆ, ಆಯುರ್ವೇದದಲ್ಲಿ. ಸೊ ಓಕೆ, ಅದು ಜನಸಾಮಾನ್ಯರಿಗಂತೂ ಎಟ್ಕಲ್ಲ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು ಸರ್. ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಫೈನಲ್ ಆಗಿ ಎಷ್ಟೇ ಆಹಾರನೇ ಔಷಧಿ. ಆಮೇಲೆ ಸ್ವಲ್ಪ ನಮ್ಮ ಮೂತಿನ ಇಟ್ಕೊಳ್ಬೇಕು, ರುಚಿನ ಕಂಟ್ರೋಲ್ ಇಟ್ಕೋಬೇಕು, ಎಂಜಾಯ್ ಮಾಡ್ಬೇಕು, ಮಾಡಬಾರ್ದು ಅಂತ ಹೇಳ್ಬಾರ್ದು, ಹೇಳಿಲ್ಲ ನಾನು. ಜೊತೆದಲ್ಲಿ ನಂದು ಶರೀರ ನನ್ನ ಮಗು, ಹೌದು, ಅದಕ್ಕೆ ನಾನು ಏನ್ ತಿಂದ್ರೆ ಅದಕ್ಕೆ ಒಳ್ಳೇದಾಗುತ್ತೆ, ಏನ್ ತಿಂದೇ ಇದ್ರೆ ಒಳ್ಳೇದಾಗುತ್ತೆ, ಏನ್ ತಿಂದ್ರೆ ಕೆಟ್ಟದಾಗುತ್ತೆ ಅದನ್ನು ಇದ್ ಮಾಡ್ಕೊಂಡು, ಏನ್ ಎಕ್ಸಸ್ ತಿಂದ್ರೆ. ಆಮೇಲೆ ಅದಕ್ಕೂ ಸ್ವಲ್ಪ ಟೈಮ್ ಕೊಡಬೇಕು. ನಾವು ಟೈಮೇ ಕೊಡೋದು ನಮ್ಮ ಶರೀರಕ್ಕೆ. ನಾವು ಮಾಡೋದಿಲ್ಲ ಸರ್ ಮಿಸ್ಟೇಕ್. ನಮ್ಮ ಮಗು ಏನಿರುತ್ತಲ್ಲ ಅದನ್ನ ಮಾತ್ರ ಮಗು ಅಂತ ಕನ್ಸಿಡರ್ ಮಾಡಿ ಏನೇನ್ ಬೇಕು ನಾವು ಹೊರಟಾಗಿರ್ತೀವಿ. ಫೈನಲ್ ಆಗಿ ನಾವು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತದು, ನಾವು ಚೆನ್ನಾಗಿರ್ಬೇಕು, ಹೌದು ಅನ್ನೋದೇ ಮರ್ತ್ಬಿಡ್ತೀವಿ ನಾವು. ತನ್ನ ಶರೀರನ್ನ ತನ್ನ ಮಗು ಅಂದ್ಕೊಳ್ಬೇಕು, ಅದಕ್ಕೆ ಪೂರ್ತಿ ಖುಷಿ ಕೊಡ್ಬೇಕು. ಖಂಡಿತವಾಗ್ಲು ಮಾನಸಿಕದಿಂದ ಹಿಡಿದು ಆರೋಗ್ಯದ್ರಲ್ಲೂ ಎಲ್ಲದ್ರಲ್ಲೂ ಖುಷಿ ಕೊಡ್ಬೇಕು. ಆವಾಗ ಅದು ಖುಷಿ ಇರುತ್ತೆ. ಯಾವಾಗಲೂ ಅದನ್ನು ಒದ್ದು ನಾವು ಸ್ಟ್ರೆಸ್ ಕೊಟ್ಟು ಏನು ಉಪಯೋಗ ಇಲ್ದೇನೆ ನಾವು ಸ್ಟ್ರೆಸ್ ಕೊಡ್ತೀವಿ. ಊಟಕ್ಕೆಲ್ಲ ಇದ್ದೇ ಇರ್ತದೆ, ನಾಳೆ ಏನಾಗ್ತದೆ, ನಾಡೋದು ಏನಾಗ್ತದೆ ಅಂತ ನಾವು ಮುಂದಿಂದ ಯೋಚನೆ ಮಾಡ್ಕೊಂಡು, ಹೌದು, ಇಲ್ದಿದ್ದೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಅದನ್ನ ಎಸ್ ಸರ್. ಸರ್, ಪ್ಯಾಕ್ಟಿಸ್ ಬಗ್ಗೆ ತುಂಬಾ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಟ್ಟ, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ಕೇಳಿದ್ರಲ್ಲ, ರಾಜು ಸರ್ ಯಾವುದೇ ಒಂದು ಕಾಯಿಲೆಗಳ ವಿಚಾರ ಅಂತ ಬಂದಾಗ ತುಂಬ ಪ್ರಾಕ್ಟಿಕಲ್ ಆಗಿ ಅವ್ರು ಹೇಳ್ತಾರೆ. ಅವ್ರಿಗೆ ಬಂದಿರೋಂಥ ಪೇಷಂಟ್ಗಳು, ಆ ರಿಸಲ್ಟ್ಗಳು, ಮಾಡಿರೋಂಥ ಎಕ್ಸ್ಪೀರಿಯೆಂಟ್ಗಳ ಮೇಲೆ ಅವರು ಜಾಸ್ತಿ ಒಂದು ಮಾಹಿತಿನ ಕೊಡೋದ್ರಿಂದಾಗಿ ಸೊ ಬರುವಂಥ ಪೇಷಂಟ್ಗೆ ಅದೇ ಒಂದು ನಂಬಿಕೆ ಆಗುತ್ತೆ. ಅದೇ ರೀತಿಯಾಗಿ ಪ್ಯಾಂಕ್ರಿಯಾಟಿಸ್ಗೂ ಕೂಡ ಅಷ್ಟೇ. ವಿಶ್ವದಲ್ಲಿ ಎಲ್ಲೂ ಕೂಡ ಅದಕ್ಕೆ ಔಷಧಿ ಅನ್ನೋದಿಲ್ಲ. ಎಲ್ಲೋ ಕೆಲವೊಂದಷ್ಟು ಕಡೆ ಆಯುರ್ವೇದದಲ್ಲಿ ಅದಕ್ಕೆ ಕೊಡ್ತಾರೆ, ಅದು ತುಂಬ ಕಾಸ್ಟ್ಲಿ ಕೂಡ ಇರುತ್ತೆ. ಆದರೆ ಇಲ್ಲಿ ಪ್ಯಾಂಕ್ರಿಯಾಟಿಸ್ ಬರದಂಥ ರೀತಿಯಲ್ಲಿ ಯಾವ ರೀತಿಯಾಗಿ ಅವಾಯ್ಡ್ ಮಾಡೋದು, ಬಂದಮೇಲೆ ಯಾವ ರೀತಿಯಾದಂಥ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು, ನಿಮ್ಮ ಲೈಫ್ ಸ್ಟೈಲ್ ಜೊತೆಗೆ ನಿಮ್ಮ ಫುಡ್ ಸ್ಟೈಲ್ ಯಾವ ರೀತಿಯಾಗಿ ಬದಲಾವಣೆಗಳು ಮಾಡ್ಕೊಬೇಕು. ಇದಕ್ಕೆ ಇವರು ಆಲ್ರೆಡಿ ಬಂದಿರುವಂಥ ಪೇಷಂಟ್ಗಳಿಗೆ ಒಂದು ಟ್ರೀಟ್ ಮಾಡಿ ಈಗ ಆಲ್ರೆಡಿ ರಿಸಲ್ಟ್ ಕೂಡ ಬಂದಿರುವಂಥದ್ದು. ಈ ರೀತಿಯಾದಂಥ ಸಮಸ್ಯೆಯಿಂದ ಬಳಲ್ತಾ ಇರುವಂಥವ್ರು ಯಾರಿಗಾದ್ರೂ ಕೂಡ ತಮಗೆ ಡೈಜೆಷನ್ ಆಗ್ತಾ ಇಲ್ಲ, ಹೊಟ್ಟೆ ನೋವು ಬರ್ತಾ ಇದೆ ಅಂದರೆ ಫಸ್ಟ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ. ಸೊ ನಿಮಗೆ ರಾಜು ಸರ್ ಹೇಳಿದ್ದೆಲ್ಲ ಇಷ್ಟ ಆಯಿತು ಅಂತಂದರೆ ಬಂದು ಒಂದು ವಾರ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ. ನಿಮ್ಮ ರಿಸಲ್ಟ್ ನೋಡಿ ಆಮೇಲೆ ನೀವು ಇಲ್ಲಿ ಬರಬೇಕಾ ಬೇಡವಾ ಅನ್ನೋದು ನೀವೇ ಡಿಸೈಡ್ ಮಾಡ್ತೀರಾ. ಇದ್ರ ಬಗ್ಗೆ ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂತಂದರೆ, ಅಥವಾ ಈ ಒಂದು ಮಿರಾಕಲ್ ಡ್ರಿಂಕ್ನ ಕ್ಲಿನಿಕಲ್ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂತಾರೆ, ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಿದೆ, ಅದಕ್ಕೆ ಕಾಲ್ ಮಾಡಿ. ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ನಿಮ್ಮ ಡೌಟ್ಸ್ಗಳನ್ನ ಮೆನ್ಷನ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ಖಂಡಿತ ರಾಜು ಸರ್ ಕಡೆಯಿಂದ ಆನ್ಸರ್ ನಾವು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.